ಆನೆ ಕೂಗಿದ್ರೆ ರಾಜ ಬಂದ ಅಂತ, ನಾಯಿ ಹತ್ರ ಯಮ ಬಂದ ಅಂತ, ಕತ್ತೆ ಕೂಗಿದ್ರೆ ನಮ್ ಮಂಜಿ ಬಂದ್ಲು ಅಂತ. ಭುಜದ ಮೇಲೆ ಇರ್ಬೇಕಾಗಿದ್ ಸೆರಗು ತಲೆ ಮೇಲೆ ಹೋಗ್ಬಿಟ್ಟಿದೆ. ಈಗ ನನ್ ತಲೆ ನೆಟ್ಗಾಗಿದೆ ಅಣ್ಣ. ಅಣ್ಣನ? ಹೌದಣ್ಣ, ಇವತ್ತು ರಕ್ಷಾ ಬಂಧನ. ನನಗೆ ಅಣ್ಣ ಅಂತ ಈ ಊರಿನಲ್ಲಿ ಬೇರೆ ಯಾರಿದಾರಣ್ಣ? ಅದಕ್ಕೆ ಬಂದೆ, ಕೈ ನೀಡಣ್ಣ. ತುಂಬಾ ಸಂತೋಷ ನಮ್ಮ, ತುಂಬಾ ಸಂತೋಷ. ಕಟ್ಟು ತಂಗಿ, ಕಟ್ಟು. ಮನಸ್ಸಿಗೆ ಆನಂದ ಆಗ್ತಾ ಇದೆ. ಇವತ್ತಿನ ದಿವಸ ತಂಗಿ ಏನ್ ಕೇಳಿದ್ರು ಅಣ್ಣ ಅದನ್ನು ಕೊಡ್ಲೇಬೇಕು. ನಿನಗೆ ಏನ್ ಬೇಕಮ್ಮ? ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಣ್ಣ. ಅಯ್ಯಯ್ಯೋ, ಎಂತ ದೊಡ್ಡ ಮಾತಾಡ್ದೆ ತಂಗಿ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ನಿಂಗ್ ಬೇರೆ ಏನ್ ಬೇಕು? ಇವತ್ ರಾತ್ರಿ ಮಲ್ಲನ್ನ ನಮ್ ಮನೆ ಕಳ್ಸ್ಕೊಡು. ಮಾತ್ ಕೊಟ್ಟಿದ್ಯಾ, ಮಾತಿಗೆ ತಪ್ಪಿದ್ರೆ ನಾಲ್ಗೆ ಬಿದ್ದೋಗುತ್ತೆ. ತಗಲ್ಸ್ಬಿಟ್ಲಲ್ಲಪ್ಪ ದೋಬಿ. ಇದೇನ ಇದು? ಹೆಗ್ಣ ತಿಂದ್ಬಿಟ್ರೆ ತಂಗಿನ ಚಿಪ್ ತರ ಆಗ್ಬಿಟ್ಟಿದ್ಯಾ? ಅದು ಓಹ್, ರಕ್ಷಾ ಬಂಧನ ಯಾರಪ್ಪ ಕಟ್ಟಿದ್ದು? ನನ್ ತಂಗಿ. ಅದ್ಯಾರಪ್ಪ ಅದು? ಈ ಊರಲ್ಲಿ ನನಗ್ ಗೊತ್ತಿಲ್ದಿರೋ ನಿನ್ ತಂಗಿ? ಅದು ಅದು ನಂಜಿ. ಓಹೋ, ಅಷ್ಟೊಂದು ಬದಲಾಗ್ಬಿಟ್ಲ ಅವಳು. ಅದ್ ಸರಿ, ನಿನ್ ತಂಗಿಗೆ ಏನ್ ಕೊಟ್ಟೆ? ಅವಳು ಕೇಳಿದ್ದನ್ ಕೊಡೋದು ತುಂಬಾ ಕಷ್ಟ. ಛೈ, ನೀನ್ ಯಾವ ಸೀಮೆ ಅಣ್ಣ ಕಣ. ಅವಳು ಕೇಳೋದೆಚ್ಚ, ನೀನ್ ಕೊಡೋದೆಚ್ಚ. ನೀನು ನನ್ನ ಸ್ನೇಹಿತ. ಕಷ್ಟ ಆಗಲ್ಲ ಅನ್ನೋ ಮಾತೆ ನಿನ್ ಬಾಯಲ್ಲಿ ಬರಬಾರ್ದು. ಅದೇನ್ ಬೇಕು ಹೇಳು? ನಿನ್ ಕೈಲಿ ಆಗಲ್ಲ ಅಂದ್ರೆ ನಾನ್ ಕೊಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅದು ನನ್ ಕೈಲಿ ಕೊಡಕ್ಕಾಗಲ್ಲ, ನೀನೇ ಕೊಡ್ಬೇಕು. ಅಂತದೇನಪ್ಪ ಕೇಳ್ದ ಅವಳು? ಇವತ್ತು ರಾತ್ರಿ ನೀನ್ ಅವಳ ಮನೆಗೆ ಹೋಗ್ಬೇಕಂತೆ. ಇವನ್ ಮಾತು ಕೊಟ್ಟು ನಾನ್ ಸಿಗಾಕ್ಸ್ಬಿಟ್ನಲ್ಲಪ್ಪ. ಬಂದ್ಯಾ? ಬಾ. ಗಂಡ ಅಂದಿದ್ದಕ್ಕೆ ಮನೆಯಿಂದ ಆಚೆ ಹಾಕ್ದೆ. ಈಗ ನಿನಗೆ ಆಸೆ ಬಂತ? ನನಗೆ ಹೋಯ್ತು. ಓಡಿ ಓಡಿ ಮನೆಯೆಲ್ಲ ಮೂರ್ ಕಾಣ್ತಾ ಇದೆ. ನನ್ನ ಕೈಲಾಗಲ್ಲ. ನನ್ನ ಕತ್ತೆ ಮೇಲೆ ಆಣೆ, ನಿನ್ನ ಸವಾಸಕ್ಕೆ ನಾನು ಬರಲ್ಲ. ಗುಡ್ ನೈಟ್.